ಒಂದ್ ಕಡೆ ಅಮೆರಿಕ ಭಾರತದ ಏಳಿಗೆಯನ್ನ ಸಹಿಸಿಕೊಳ್ಳಲಾಗದೆ ಈಗ ಟ್ರೇಡ್ ವಾರ್ ಶುರು ಮಾಡಿದ್ರೆ, ಮತ್ತೊಂದು ಕಡೆ ಪಿಒಕೆ ಉಗ್ರರ ನೆಲೆ ನಾಶ ಮಾಡಿದ ಭಾರತಕ್ಕೆ ಬಹುಪರಾಕ್ ಬ್ರಿಟನ್ ಸಂಸತ್ನಲ್ಲೂ ಭಾರತದ ಪರ ಕೂಗು ಕೇಳಿ ಬಂದಿದೆ. ಪಿಒಕೆ ಉಗ್ರರ ನೆಲೆ ನಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಿಟನ್ ಸಂಸತ್ನಲ್ಲೂ ಭಾರತದ ಪರ ಕೂಗು. ಪಾಕ್ ಡ್ರೋನ್ ಕ್ಷಿಪಣಿಗಳನ್ನ ಭಾರತ ಹೊಡೆದಾಕಿದೆ. ಆದರೂ ಪಾಕಿಸ್ತಾನ ಉಗ್ರರ ಪೋಷಣೆಯನ್ನ ನಿಲ್ಲಿಸುವುದಿಲ್ಲ. ಪಾಕಿಸ್ತಾನ ಬಗ್ಗೆ ಇಡೀ ವಿಶ್ವಕ್ಕೆ ಗೊತ್ತಿದೆ. ಎಕ್ಸಾಕ್ಟ್ಲಿ ಯುಕೆನವ್ರಿಗಾದ್ರೂ ಗೊತ್ತಾಯ್ತಲ್ಲ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸರಿಯಾಗಿಯೇ ಇದೆ. ಪಿಒಕೆಯಲ್ಲಿನ ಭಯೋತ್ಪಾದಕ ಶಿಬಿರಗಳು ನೆಲಸಮವಾಗಬೇಕು. ಉಗ್ರರ ನಾಶಕ್ಕೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಯುಕೆ ಸಂಸದ ಬಾಬ್ ಬ್ಲಾಕ್ಮನ್ ಆಗ್ರಹಿಸಿದ್ದಾರೆ. ನೋಡಿ, ಈ ಸಂದರ್ಭದಲ್ಲಿ ಜಗತ್ತಿನ ಮುಂದೆ ಪಾಕ್ ಬಗ್ಗೆ ಸತ್ಯವನ್ನ ಬಿಚ್ಚಿಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಬ್ರಿಟನ್ ಸಂಸತ್ನಲ್ಲಿ ಭಾರತದ ಪರವಾಗಿ ಕೂಗು ಕೇಳಿ ಬಂದಿರುವುದು. ಪಾಕಿಸ್ತಾನದ ಅಸಲಿಗೆ ಪಾಕಿಸ್ತಾನವನ್ನ ಏನು ಮಾಡಬೇಕಾಗಿತ್ತು? ಸಂಸದ ಬಾಬ್ ಬ್ಲಾಕ್ಮನ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಭಯೋತ್ಪಾದನೆ ಎದುರಿಸಲು ಬ್ರಿಟಿಷ್ ಸರ್ಕಾರ ಸಿದ್ಧ ಇದೆ. ಯುಕೆ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಲಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಪಿಒಕೆ ಉಗ್ರರ ನೆಲೆ ನಾಶ ಮಾಡಿದ ಭಾರತಕ್ಕೆ ಬಹುಪರಾಕ್. ಬ್ರಿಟನ್ ಸಂಸತ್ನಲ್ಲೂ ಕೂಡ ಭಾರತದ ಪರ ಕೂಗು ಕೇಳಿ ಬಂದಿರುವುದು. ಮತ್ತೆ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸ್ತಲ್ಲ, ಅದನ್ನ ಸರಿಯಾಗಿಯೇ ನಡೆಸಿದೆ. ಪಾಕ್ ಡ್ರೋನ್ ಕ್ಷಿಪಣಿಗಳನ್ನ ಭಾರತ ಹೊಡೆದು ಹಾಕಿದೆ. ಪಾಕ್ ಬಗ್ಗೆ ಇಡೀ ವಿಶ್ವಕ್ಕೆ ಗೊತ್ತಿದೆ. ಈಗ ಪಾಕಿಸ್ತಾನ ಉಗ್ರರನ್ನ ಸಾಕಿ ಸಲಹುವಂತ ದೇಶ ಅಂತ ಹೇಳಿ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಪಿಒಕೆ ಉಗ್ರರ ನೆಲೆ ನಾಶ ಮಾಡಿತ್ತಲ್ಲ ಭಾರತ, ಅದು ನಿಜಕ್ಕೂ ಕೂಡ ಒಳ್ಳೆಯ ಕೆಲಸ ಅನ್ನೋ ನಿಟ್ಟಿನಲ್ಲಿ ಬ್ರಿಟನ್ ಸಂಸತ್ತಿನಲ್ಲಿ ಅಲ್ಲಿನ ವಿದೇಶಾಂಗ ಸಚಿವರು ಸಂಸದರು ಮಾತನಾಡಿದ್ದಾರೆ ಭಾರತದ ಪರವಾಗಿ. ಭಾರತ ಏನು ಈ ಕ್ರಮವನ್ನು ತೆಗೆದುಕೊಂಡಿದೆ, ಇದು ಒಳ್ಳೆಯ ಕ್ರಮ. ಆದರೂ ಪಾಕಿಸ್ತಾನ ಉಗ್ರರ ಪೋಷಣೆಯನ್ನು ನಿಲ್ಲಿಸುವುದಿಲ್ಲ ಅನ್ನೋದು ಅಲ್ಲಿ ಕೇಳಿ ಬಂದಿರುವಂಥ ಮಾತು. ನೋಡಿ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಪಾಕಿಸ್ತಾನದ ನರಿ ಬುದ್ಧಿ ಏನು ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ. ಈಗ ಭಾರತ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಮತ್ತು ಡ್ರೋನ್ಗಳನ್ನ ಹೊಡೆದು ಹಾಕಿದೆ. ಆದರೂ ಕೂಡ ಪಾಕಿಸ್ತಾನ ಉಗ್ರರ ಪೋಷಣೆಯನ್ನ ನಿಲ್ಲಿಸೋದಿಲ್ಲ. ಪಾಕ್ ಬಗ್ಗೆ ಇಡೀ ವಿಶ್ವಕ್ಕೆ ಗೊತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಇದ್ದಾರೆ ನಮ್ರತಾ ರಾವ್. ನಮ್ರತಾ, ಒಂದು ಕಡೆ ಅಮೆರಿಕ ಯಾವ ರೀತಿಯಾಗಿ ಟ್ರೇಡ್ ವಾರ್ ಭಾರತದ ವಿರುದ್ಧ ಶುರು ಮಾಡ್ಕೊಂಡಿದೆಯೋ, ಅರ್ಥ ಇಲ್ಲದ ಮಾತುಗಳನ್ನು ಮಾತನಾಡ್ತಾ ಇದ್ರು ಅಲ್ಲಿನ ಅಧ್ಯಕ್ಷರು. ಮತ್ತೊಂದು ಕಡೆ ಯುಕೆ ಎಷ್ಟು ಅದ್ಭುತವಾಗಿ ಇಲ್ಲಿ ಮಾತನಾಡಿರೋದು ಸಂಸತ್ನಲ್ಲೂ. ಬಹಳ ಪ್ರಮುಖವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸರಿಯಾಗಿಯೇ ಇದೆ. ಮತ್ತು ಈ ಪಾಕಿಸ್ತಾನ ಯಾವತ್ತೂ ಕೂಡ ಉಗ್ರರ ಪೋಷಣೆಯನ್ನ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ್, ಈಗಾಗಲೇ ಏನು ವಿಶ್ವದ ದೊಡ್ಡಣ್ಣ ಅಂತ ತನ್ನಂತಾನು ಅನ್ಕೊಂಡಿರುವಂತಹ ಅಮೆರಿಕಾಗೆ ಮೊದಲು ಇಡೀ ವಿಶ್ವ ಕುರುಡಲ್ಲ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚೆಗೆ ಅವ್ರು ತೆಗೆದುಕೊಳ್ತಿರುವಂತಹ ಒಂದೊಂದು ನಿರ್ಧಾರಗಳು ಕೂಡ ಇಡೀ ಜಗತ್ತು ನೋಡ್ತಾ ಇದೆ. ಉಗ್ರಗಾಮಿಗಳ ವಿರುದ್ಧ ಭಾರತ ಅಟ್ಯಾಕ್ ಮಾಡ್ತಾ ಇದೆ. ಆದರೆ ಸಡನ್ ಆಗಿ ಓಡ್ ಬರ್ತಾರೆ, ಇದನ್ನೆಲ್ಲ ನಿಲ್ಲಿಸಬೇಕು ಅಂತಾರೆ. ಟ್ರಂಪ್ ನಾನು ದೊಡ್ಡ ಹೀರೋ ಅಂತ ತೋರಿಸ್ಕೊಳಕ್ ಹೋಗ್ತಾರೆ. ಬಟ್ ಈ ರೀತಿಯಾದಂತಹ ಒಂದು ನಡೆಗಳಿಂದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮುಜುಗರ ಆಗ್ತಿದೆ. ಸೊ ಈಗ ನಾವು ಕಮ್ ಬ್ಯಾಕ್ ಟು ಬ್ರಿಟನ್ ನೋಡೋದಾದ್ರೆ, ಖಂಡಿತವಾಗ್ಲೂ ಬ್ರಿಟನ್ ನಲ್ಲಿ ಏನು ಈಗ ಬಾಬ್ ಬ್ಲಾಕ್ಮನ್ ಇರ್ಬೋದು ಅಥವಾ ಡೇವಿಡ್ ಲಾಮಿ ಇರ್ಬೋದು, ಇವರು ನಮ್ಮ ಒಂದು ಭಾರತದ ಸೇನೆಯ ಕಾರ್ಯಾಚರಣೆ, ನಮ್ಮ ಭಾರತದ ಸರ್ಕಾರದ ದಿಟ್ಟ ನಿರ್ಧಾರಗಳನ್ನ ಸ್ವಾಗತ ಮಾಡಿರುವಂತಹದ್ದು. ಇದು ಭಾರತಕ್ಕೆ ದೊಡ್ಡ ಗೆಲುವು. ಯಾಕಂದ್ರೆ ಯುಕೆ ಅಥವಾ ಬ್ರಿಟನ್ ಅಂತ ನಾವು ತೆಗೆದುಕೊಂಡಾಗ ಶಕ್ತಿಶಾಲಿ ದೇಶಗಳು ಭಾರತದ ಪರ ನಿಂತಿವೆ. ಎಸ್, ಪಾಕಿಸ್ತಾನದ ಪರ ಯಾರು ನಿಂತಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ ಟರ್ಕಿ,
ಬಾಂಗ್ಲಾದೇಶ್ ಇವೆಲ್ಲ ನಿಂತಿರುವಂತಹದನ್ನ ನೋಡೋದಾದ್ರೆ ನಮ್ಮ ಪರ ಯಾರು ನಿಂತಿದ್ದಾರೆ? ರಷ್ಯಾ, ಇಸ್ರೇಲ್. ಆದ್ರೆ ಅಮೆರಿಕ ನಡೆಯನ್ನ ನಾವು ಯಾವುದೇ ಕಾರಣಕ್ಕೂ ಅಮೆರಿಕವನ್ನ ನಂಬೋ ಹಾಗಿಲ್ಲ. ಬಟ್ ಬ್ರಿಟನ್ ಈಗ ನಮ್ಮ ಪರ ಮಾತನಾಡಿರೋದು ನೋಡಿದ್ರೆ ಇದು ಭಾರತಕ್ಕೆ ಜಗತ್ತಿನ ಮಟ್ಟದಲ್ಲಿ ದೊಡ್ಡ ಗೆಲುವು ಅಂತ ಹೇಳ್ಬೋದು. ಇದು ಮತ್ತಷ್ಟು ಟೆರರಿಸ್ಟ್ ಗಳನ್ನ ಅಟ್ಯಾಕ್ ಮಾಡಿ ಅವ್ರನ್ನ ಬಗ್ಗು ಬಡಿಯೋದಕ್ಕೆ ಭಾರತಕ್ಕೆ ಸ್ಫೂರ್ತಿ ನೀಡುತ್ತೆ. ಜೊತೆಗೆ ಇಡೀ ವಿಶ್ವ ನಾವು ಭಾರತದ ಜೊತೆ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಡೇವಿಡ್ ಲ್ಯಾಮಿ ಕೂಡ ಬ್ರಿಟನ್ ಸರ್ಕಾರ ಟೆರರಿಸ್ಟ್ ವಿರುದ್ಧ ನಿಲ್ಲೋದಕ್ಕೆ ಸಿದ್ಧವಿದೆ, ಟೆರರಿಸ್ಟ್ ಗಳನ್ನ ಮಟ್ಟ ಹಾಕೋದಕ್ಕೆ ಸಿದ್ಧವಿದೆ ಅಂತ ಹೇಳಿರುವಂತಹದ್ದು. ಇನ್ನು ಬಾಬ್ ಬ್ಲಾಕ್ಮ್ಯಾನ್ ಅವರು ಕೂಡ ಇಡೀ ವಿಶ್ವದ ಮುಂದೆ ಆಗ್ರಹವನ್ನ ಮಾಡಿದ್ದಾರೆ, ಉಗ್ರಗಾಮಿಗಳನ್ನ ಮಟ್ಟ ಹಾಕಲೇಬೇಕು. ಯಾಕಂದ್ರೆ ಬ್ರಿಟನ್ ನಲ್ಲೂ ಕೂಡ ಆಗಾಗ ಉಗ್ರಗಾಮಿ ಚಟುವಟಿಕೆಗಳು ನಡೀತಾ ಇರುತ್ತೆ. ಹೀಗಾಗಿ ಉಗ್ರಗಾಮಿಗಳನ್ನ ನಾಶ ಮಾಡಬೇಕು ಅನ್ನುವಂತಹ ಒಂದು ಅರ್ಜನ ಈಗ ಇಡೀ ವಿಶ್ವದ ಮುಂದೆ ಮಾಡಿರುವಂತಹದ್ದು.